ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಾಂ ಅಂತ. ಏನಾನ ಹೊಸ ಗಾಡಿ ತಗೋಬೇಕು ಅಂತ ಏನಾನ ಪ್ಲಾನ್ ಇದೆಯಾ? ಹೊಸ ಗಾಡಿ ಜುಪಿಟರ್ 110 ಅಂತ ಹೊಸ ಗಾಡಿ ಬಿಟ್ಟಿದ್ದಾರೆ. ಬಹಳ ಜನನು ಕಮೆಂಟ್ ಮಾಡಿದ್ರು ಜುಪಿಟರ್ 110 ಗಾಡಿನ ರಿವ್ಯೂ ಮಾಡಿ ಅಂತ. ನಿಮಗೋಸ್ಕರ ನಾನು ಜುಪಿಟರ್ 110 ಹೊಸ ಗಾಡಿನ ರಿವ್ಯೂ ಮಾಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಏನೇನ್ ಬರುತ್ತಂತ ಎಲ್ಲ ಒಂದ್ ಕಡೆಯಿಂದ ಹೇಳ್ತೀನಿ, ನೋಡಿ. I don't ever slow up, no I don't take shit. I got no love for the fake. ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ತಿರ ಇದೆ ಜುಪಿಟರ್ 110 ಲೇಟೆಸ್ಟ್ ಮಾಡೆಲ್. ಇದರಲ್ಲಿ ನಿಮಗೆ ಡಿಸ್ಕ್ ಅಂಡ್ ಡ್ರಮ್ ಎರಡೂ ಕೂಡ ಬರುತ್ತೆ. ಕಲರ್ಸ್ ಬಗ್ಗೆ ಮಾತಾಡೋದಾದ್ರೆ 7 ಕಲರ್ಸ್ ಅವೈಲೇಬಲ್ ಇದೆ. 110cc ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ನಾವು ಒಂದು ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈರ್ ಸೈಜ್ ಬಂದು 19/12. ಬ್ಯಾಕ್ ಕೂಡ ನಿಮಗೆ ಸೇಮ್ ಇರುತ್ತೆ, 19/12 ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಆಮೇಲೆ ಬ್ರೇಕ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸಿಂಕ್ರೋನೈಸ್ SBT ಬ್ರೇಕ್ ಟೆಕ್ನಾಲಜಿ ಇದೆ. ಸಸ್ಪೆಷನ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ಅಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆಷನ್ ಬರುತ್ತೆ. ಬ್ಯಾಕ್ ಅಲ್ಲಿ ಸಿಂಗಲ್ ಶಾಕ್ ಅಬ್ಸರ್ವರ್ ಆಗಿರುತ್ತೆ. 3 ಸ್ಟೆಪ್ ಅಡ್ಜಸ್ಟಬಲ್ ಇರುತ್ತೆ. ಆಮೇಲೆ ಗ್ಯಾಸ್ ಫ್ಯೂಲ್ಡ್ ಎಮ್ಯುಲೇಷನ್ ಡ್ಯಾಂಪರ್ ಶಾಕ್ ಅಬ್ಸರ್ವರ್ ಬರುತ್ತೆ. ನಿಮಗೆ 3 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು. ಸಾಫ್ಟ್ ಅಂಡ್ ಹಾರ್ಡ್ ಎರಡು ತರ ಇದೆ. ಸಾಫ್ಟ್ ಬೇಕಿದ್ರೆ ಸಾಫ್ಟ್, ಹಾರ್ಡ್ ಬೇಕಿದ್ರೆ ಹಾರ್ಡ್, ಎರಡು ಟೈಪ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಹೆಡ್ಲೈಟ್ ಅಂಡ್ ಇಂಡಿಕೇಟರ್ ಬಗ್ಗೆ ನೋಡೋದಾದ್ರೆ ನಿಮಗೆ ಇಂಡಿಕೇಟರ್, ಹೆಡ್ಲೈಟ್, ಹಿಂದ್ಗಡೆ ಟೈಲ್ ಲ್ಯಾಂಪು ಇವೆಲ್ಲ ಕೂಡ ನಿಮಗೆ LED ಬರುತ್ತೆ. 9 ವ್ಯಾಟ್ LED ಬರುತ್ತೆ. ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್, ಏರ್ ಕೂಲ್ಡ್ ಸ್ಪಾರ್ಕ್ ಇಗ್ನಿಷನ್ ಬರುತ್ತೆ ಇದರಲ್ಲಿ. ಆಮೇಲೆ ಇದ್ರ CC ಬಂದು ನಿಮಗೆ 113.3 CC ಬರುತ್ತೆ. ಅದಕ್ಕೆ ನಾವು ಅಷ್ಟು ಅನ್ನೋದಿಲ್ಲ, 110cc ಅಂತೀವಿ. ಇದ್ರ ಮ್ಯಾಕ್ಸಿಮಮ್ ಪವರ್ ಕಿಲೋವ್ಯಾಟ್ ಬಂದು 5.9 ಕಿಲೋವ್ಯಾಟ್, 6500 RPM ಗೆ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಇದರ ಮ್ಯಾಕ್ಸಿಮಮ್ ಟಾರ್ಕ್ ಬಂದು 9.8 ನ್ಯೂಟನ್ ಮೀಟರ್ ಟಾರ್ಕ್, 5000 RPM ಗೆ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೈ ಸ್ಪೀಡ್ ಬಂದು 82 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಚೆಸ್ಸಿಸ್ ಓವರ್ ಆಲ್ ಬಗ್ಗೆ ಮಾತಾಡೋದಾದ್ರೆ ಗಾಡಿ ಓವರ್ ಲೆಂತ್ ಬಂದು 1848 mm ಲೆಂತ್ ಇದೆ. ಇದರ ಹೈಟ್ ಬಂದು 1158 mm ಇದೆ. ಮತ್ತೆ ಇದರ ಸೀಟ್ ಲೆಂತ್ ಬಂದ್ಬಿಟ್ಟು 756 mm ಲೆಂತ್ ಇದೆ. ಇದೊಂದು ಬೆನಿಫಿಟ್ ಐತಿ ನೋಡಪ್ಪ. ಏನು ಅಂತ ಅಂದ್ರೆ ನೀವು ಟ್ರಿಬಲ್ ರೈಡಿಂಗ್ ಹಾಕಿದ್ರು ಆರಾಮಾಗಿ ಕಂಫರ್ಟಬಲ್ ಕುತ್ಕೋಬಹುದು. ಬಟ್ ಟ್ರಿಬಲ್ ರೈಡಿಂಗ್ ನ ರೈಡ್ ಮಾಡಬೇಡ್ರಿ, ಡಬಲ್ ರೈಡಿಂಗ್ ರೈಡ್ ಮಾಡಿ. ಡಬಲ್ ರೈಡಿಂಗ್ ಅಲ್ಲಿ ನೀವು ಹೋದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ಹೋಗಬಹುದು. ಮತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ವೀಲ್ ಬೇಸ್ ಬಂದು 1275 mm ಇದೆ. ಇದರ ಪೂರಾ ಗಾಡಿ ವೇಟ್ ಬಂದು ನಿಮಗೆ 150 kg ಈ ಗಾಡಿ ವೇಟ್ ಬರುತ್ತೆ. ನೀವು ಬೇಕಿದ್ರೆ ಹೈವೇ ಅಲ್ಲಿ ಕೂಡ ಹೋದ್ರು ನಿಮಗೆ ಗಾಡಿ ಆ ಕಡೆ ಈ ಕಡೆ ಇಳಿಯೋದೇನು ಮಾಡಲ್ಲ, ಆರಾಮಾಗಿ ನಿಮಗೆ ರೋಡ್ ಗ್ರಿಪ್ ನ ಸಿಗುತ್ತೆ. ಮತ್ತೆ ಡಿಕ್ಕಿ ಬಗ್ಗೆ ನೋಡೋದಾದ್ರೆ 33 ಲೀಟರ್ ಕೆಪಾಸಿಟಿ ಡಿಕ್ಕಿ ಇದೆ. ನೀವು ಬೇಕಿದ್ರೆ ಆರಾಮಾಗಿ ಒಂದು ಹೆಲ್ಮೆಟ್ ಇಟ್ಟು ರೇಷನ್ ಕೂಡ ಆರಾಮಾಗಿ ಇಡಬಹುದು. ಬಹಳ ಸ್ಪೇಸ್ ಇದೆ. ಸ್ಕೂಟರ್ ಅಲ್ಲಿ ಇಷ್ಟು ದೊಡ್ಡ ಡಿಕ್ಕಿ ಯಾವ ಸ್ಕೂಟರ್ ಅಲ್ಲೂ ಕೊಟ್ಟಿಲ್ಲ, ಯಾವ ಕಂಪನಿಯಲ್ಲೂ ಕೂಡ ಇಷ್ಟು ಡಿಕ್ಕಿ ಬಿಟ್ಟಿಲ್ಲ. ಮತ್ತೆ ಫ್ಯೂಲ್ ಕ್ಯಾಪ್ ಬಂದು ನಿಮಗೆ ಫ್ರಂಟ್ ಅಲ್ಲೇ ಸಿಗುತ್ತೆ. ಅದೊಂದು ಒಳ್ಳೆ ಬೆನಿಫಿಟ್. ಕಸ್ಟಮರಿಗೆ ಗಾಡಿಯಿಂದ ಇಳಿಯುವ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಕೂತ್ಕೊಂಡೆ ಪೆಟ್ರೋಲ್ ನ ಹಾಕಿಸ್ಕೋಬಹುದು. ಮತ್ತೆ ಏನು ಅಂತಂದ್ರೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಫ್ರಂಟ್ ಅಲ್ಲೇ ಇದೆ. ಆರಾಮಾಗಿ ನೀವು ಚಾರ್ಜಿಂಗ್ ಇಟ್ಟು ಫ್ರಂಟ್ ಅಲ್ಲಿ ಗ್ಲೋಬಾಸ್ ಅಲ್ಲಿ ಮೊಬೈಲ್ ಇಡಬಹುದು. ಮತ್ತೆ ಒಂದು ಒಳ್ಳೆ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ನೀವು ಏನಾನ ಲೆಫ್ಟ್ ಸೈಡ್ ರೈಟ್ ಸೈಡ್ ಏನಾನ ಇಂಡಿಕೇಟರ್ ಹಾಕಿದ್ರೆ ನೀವು 100 ಕಿಲೋಮೀಟರ್ ಹೋದಾಗ ತನ್ನೆಟಿಗೆ ತಾನೇ ಇಂಡಿಕೇಟರ್ ನ ಆಟೋ ಕಟ್ ಆಫ್ ಆಗುತ್ತೆ. ಈ ತರ ಯಾವ ಕಂಪನಿಯಲ್ಲೂ ಕೂಡ ಇನ್ನ ಫಸ್ಟ್ ಬಿಟ್ಟಿಲ್ಲ, ನಮ್ಮ TVS ಅಲ್ಲಿ ಮಾತ್ರ ಬಿಟ್ಟಿರೋದು. ಇದು ಕಾರ್ ಅಲ್ಲಿ ಅವೈಲೇಬಲ್ ಇದೆ, ಇವಾಗ ಸ್ಕೂಟರ್ ಅಲ್ಲಿ ಬಂದಿದೆ. ಮತ್ತೆ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ ಇದರಲ್ಲಿ LCD ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ. ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಕೂಡ ಬರುತ್ತೆ. ನೀವು ಏನಾದ್ರು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಈ ಸ್ಕೂಟರ್ ಅಲ್ಲಿ ಬಿಟ್ಟಿರೋ ಫ್ಯೂಚರ್ ಇನ್ನವರೆಗೂ ಯಾವ ಕಂಪನಿಯವರು ಬಿಟ್ಟಿಲ್ಲ, ಅಷ್ಟು ಫ್ಯೂಚರ್ಸ್ ಇದರಲ್ಲಿ ಇದಾವೆ. ಇಷ್ಟೆಲ್ಲ ಇದೆ ಈ ಸ್ಕೂಟರ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಇದ್ರ ಪರ್ಫಾರ್ಮೆನ್ಸ್. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಅಲ್ಲಿ ನಿಮಗೆ 1,27,000 ಆಗುತ್ತೆ. ಡಿಸ್ಕ್ ಬ್ರೇಕ್ ವೆಹಿಕಲ್ ಆದ್ರೆ, ಡ್ರಮ್ ವೆಹಿಕಲ್ ಆದ್ರೆ 1,23,000 ಆಗುತ್ತೆ. ಇದರ ಎರಡು ಬೇಡಪ್ಪ ನನಗೆ ಬೇಸಿಕ್ ಇಲ್ಲಿ ಅಂತಂದ್ರೆ ಬೇಸಿಕ್ ಗೆ 1,18,000 ಇದೆ. ಈ ಗಾಡಿ ಪ್ರೈಸ್ ಬಂದು ಈ ತರ ಇದೆ. ಮತ್ತೆ ನಿಮಗೆ ಕಲರ್ಸ್ ಅಲ್ಲೂ ಕೂಡ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗುತ್ತೆ. 1000, 2000, 3000 ಈ ತರ ನಿಮಗೆ ವೇರಿಯೇಷನ್ ಆಗುತ್ತೆ. ಇಷ್ಟೇ ಪ್ರೈಸ್ ಅಂತ ಇರಲ್ಲ.
ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಹೊಸ ಗಾಡಿ ತಗೊಳೋರಿದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಅಹೋಬಲ ಟಿವಿ ಶೋರೂಮ್ ಇದ್ರೆ ಅಲ್ಲಿ ಬೇಕಿದ್ರೆ ಬಂದು ಬೈ ಮಾಡ್ಬೋದು. ನೀವು ಯಾವ ಕಲರ್ ಬೇಕಿದ್ರೆ ಆ ಕಲರ್ ತಗೋಬಹುದು. ಮತ್ತೆ ಇದರಲ್ಲಿ ಡಿಸ್ಕ್ ಕೂಡ ಇದೆ. ನಾನ್ ಮಾಡಿರೋದು ಡ್ರಮ್ ವೆಹಿಕಲ್. ನೀವೇನ ಗಾಡಿ ಬೈ ಮಾಡ್ಬೇಕು ಅಂತಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಅಹೋಬಲ ಟಿವಿ ಶೋರೂಮ್ ಇದ್ರೆ ಅಲ್ಲಿ ಬಂದು ಬೈ ಮಾಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಹೊಸ ಗಾಡಿ ತಗೊಳೋರಿದ್ರೆ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಓಕೆ, ಬಾಯ್.